ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ನ ಯೂಟ್ಯೂಬ್ ಚಾನಲ್. ಸೊ ನಾನು ಇವಾಗ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಟೈಮ್ ಬಂದು 6:20 ಆಗಿರ್ಬೋದು. ಸೊ ಈಗ ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿದ್ವಿ. ಸೊ ನನ್ನ ಹಸ್ಬೆಂಡ್ ಬಂದಮೇಲೆ ಟೆಂಪಲ್ಗೆ ಹೋಗಬೇಕು, ಆಂಜನೇಯ ಸ್ವಾಮಿ ಟೆಂಪಲ್ಗೆ, ಕಾರ್ಯಸಿದ್ಧಿಗೆ. ಸೊ ಆರ್ನ ಟಿ ವಿ ನೋಡ್ತಾ ಇದ್ದಾಳೆ. ಅವನು ಮಾಡ್ತಿದ್ದೆ ಮಗನೆ, ಟಿ ವಿ ನೋಡ್ತಿದ್ಯಾ? ಇಲ್ಲಿ ನಾನು ಹಾಯ್ ಮಾಡು ಮಗನೆ, ಹಾಯ್. ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿದ್ದೀನಿ. ಬಸ್ಸಾರು, ಕಾಳು, ಮುದ್ದೆ, ರೈಸ್ ಎಲ್ಲ ರೆಡಿ ಇದೆ. ಸೊ ದೇವಸ್ಥಾನದಿಂದ ಬಂದಮೇಲೆ ಊಟ ಮಾಡಬೇಕು. ಅದಕ್ಕೆ ಅಲ್ಲಿಂದ ಬರೋದು ಲೇಟಾಗಿ ಹೋಗುತ್ತೆ. ಪ್ರಾಬಬ್ಲಿ ಒಂದು 9:45 10 ಆಗ್ಬೋದೇನೋ. ಸೊ ಅದಕ್ಕೆ ಈಗಲೇ ಮಾಡಿಟ್ಬಿಟ್ಟಿದ್ದೀನಿ, ಬಂದಮೇಲೆ ಊಟ ಮಾಡೋಣ ಅಂತ. ನಾನು ಈಗ ಹೊರಡ್ಬೇಕಾದ್ರೆ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅವಳನ್ನ. ಓಕೆ ಗೈಸ್, ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಸಿಗ್ತೀನಿ. ಹಾಯ್ ಗೈಸ್, ಈಗ ಹೊರಟಿದ್ದೀವಿ ಟೆಂಪಲ್ಗೆ. ಹಾಯ್. ಈಗ ಆಲ್ರೆಡಿ ಇನ್ನೇನು 7 ಗಂಟೆಗೆ, ಇನ್ನೊಂದು 3-4 ಮಿನಿಟ್ಸ್ ಇರ್ಬೋದು ಅಷ್ಟೇ. ಕ್ಲೋಸ್ ಮಾಡಿಬಿಡ್ತಾರೆ ಟೆಂಪಲ್. ವಾವ್, ಏನು ಬಂತಪ್ಪ? ಲೈಟ್ ಬಂತ? ಲೈಟು ವಾವ್, ಸೂಪರ್. ಸೊ ಗೈಸ್, ಈಗ ಬೇಗ ಹೋಗಬೇಕು. ಅಲ್ಲಿ ಸ್ವಲ್ಪ ಪ್ರದಕ್ಷಿಣೆ ಐತೆ, ದೇವಸ್ಥಾನದ ಪ್ರದಕ್ಷಿಣೆ ಮಾಡಬೇಕು. ಒಂದು ಸಂಕಲ್ಪ ತೊಗೊಂಡಿದ್ವಿ, ಅದಕ್ಕೋಸ್ಕರ ಹೋಗಬೇಕು. ಇನ್ನು 16 ಡೇಸಲ್ಲಿ 4 ಡೇಸ್ ಟೆಂಪಲ್ಗೆ ವಿಸಿಟ್ ಮಾಡಬೇಕು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಗೈಸ್, ಗೋಬಿ ಮಂಚೂರಿ ಹುಡ್ಕೊಂಡು ಹೋಗ್ತಾ ಇದೀವಿ ಅಂದರೆ ಇದು ಮೊದಲೇ ಗೈಸ್. ಫೈನಲಿ ಗೋಬಿ ಮಂಚೂರಿ ಸಿಕ್ತು. ಬಟ್ ನನಗೆ ಇಷ್ಟ ಆಗೋದು ಎಲೆಕೋಸಲ್ಲಿ ಮಾಡಿರ್ತಾರಲ್ಲ ಅದು. ಬಟ್ ನಾವು ತೊಗೊಂಡಿರೋದು ಮಶ್ರೂಮ್ ಮತ್ತು ಪನ್ನೀರ್ದು. ಮಶ್ರೂಮ್ ಒಂದು, ಇದು ಪನ್ನೀರಾ, ಮಂಚೂರಿಯನು ತಿಂತಾಯಿದ್ದೀವಿ ಗೈಸ್. ದೇವಸ್ಥಾನದಿಂದ ಫೈನಲಿ ಹುಡ್ಕೊಂಡು ಬಂದು.
ನೋಯ್ತು ಕಾಲು. ಗೈಸ್ ಟೆಂಪಲಿಂದ ಬಂದಮೇಲೆ ಫುಲ್ ತಲೆಗೆ ಎಣ್ಣೆ ಹಚ್ಕೊಂಡ್ಬೇಕು, ಸಿಕ್ಕಾಬಳೆ ತಲೆನೋವ್ತಾಯಿತ್ತು. ಸೊ ಈಗ 11 ಗಂಟೆ ಆಯಿತು ಗೈಸ್, ಇವಾಗ ಊಟ ಮಾಡ್ತಾಯಿದ್ದೀನಿ. ಮುದ್ದೆ ಸಾಂಬಾರು ಕಾಳು, ಅಲ್ಲೂ ಆ ಗೋಬಿ ಮಂಚೂರಿ ತಿಂದಿದ್ದು ಯಪ್ಪ ವಾಮಿಟ್ ಬರೋ ಥರ ಇನ್ನೊಂದು ಸಲ ಬಾವ್ಸ್ಕೊಂಬಾರ್ದು ಅನ್ಸ್ಬಿಟ್ಟೈತೆ. ಅಷ್ಟು ಅಂದರೆ ಟೇಸ್ಟ್ ಚೆನ್ನಾಗಿತ್ತು, ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಗೈಸ್. 2 ಪ್ಲೇಟ್ ಬರೀ ತೊಗೊಂಡಿದ್ರು. ಇಬ್ಬರು ನನ್ನ ಒಂದೇ ಪ್ಲೇಟ್ ಸಾಕಾಗಿತ್ತು ಇಬ್ರಿಗೂ. ಸಾಸ್ ಎಲ್ಲ ಜಾಸ್ತಿ ಹಾಕಿದ್ರೆ ಒಂಥರ ಮುಗ್ಗು ಕೊಡ್ದಂಗೆ ಆಗುತ್ತೆ. ಸೊ ಊಟ ಮಾಡೋಕ್ಕೆ ಮನಸ್ಸಿಲ್ಲ, ಆದರೂ ಇನ್ನೇನು ಮಾಡೋದು, ಎಲ್ಲ ಮಾಡಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಸೊ ಅದಕ್ಕೆ ಸ್ವಲ್ಪ ಮುದ್ದೆನೂ ಕಾಳು ತಿಂದು ಖಾಲಿ ಮಾಡೋದು. ರೈಸ್ ಬೇಕಾದ್ರೆ ಬೆಳಗ್ಗೆ ಹೇಗಾಗುತ್ತೆ. ಓಕೆ ಗೈಸ್, ಈ ಬ್ಲಾಗ್ನ ನಾನು ಬೆಳಗ್ಗೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಟೇಕ್ ಕೇರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಟಿಫನ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಲು ಕಾಯಿಸಿಟ್ಟಿದ್ದೀನಿ, ಕುಡಿಬೇಕು ಗೈಸ್. ನನಗೆ ಸರಿ ರೆಡಿಯಾಗಿದೆ. ಅವರ ಅಪ್ಪ ಮಗಳು ಟೆರೆಸ್ ಮೇಲೆ ಹೋಗಿದ್ದಾರೆ. ಉಪ್ಪಿಟ್ಟು ರೆಡಿ ಆಯಿತು ಗೈಸ್. ಸಿಂಪಲ್ಲಾಗಿ ಮಾಡಿದ್ದೀನಿ. ನೆಕ್ಸ್ಟ್ 11 o'clock ನಾನು ಜ್ಯೂಸ್ ಕುಡಿತೀನಿ. ಸೊ ಮಸ್ಕ್ ಮಿಲನ್ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ. ಗೈಸ್ ಇವಾಗ ಈವ್ನಿಂಗ್ ಆಲ್ರೆಡಿ ಒಂದು 5:30 ಆಯಿತು, 5:15. ಈಗ ಮದುವೆಗೆ ಹೋಗೋಣ ಅಂತ ಹೊರಡೋಂದ್ರು. ಸೊ ಅದಕ್ಕೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಈಗ ರೆಡಿ ಆಗಬೇಕು. ಏನು ಮಾಡ್ತಿದ್ಯಾ ಯಾರನ್ನ? ಏನು ಮಾಡ್ತಿದ್ಯಾ ನೀನು? ಅಲ್ಲೇ ಕುಮಾಯಿದು ಹೂವು ಇಲ್ಲೋಡಿ, ಇಲ್ಲಿ ಏನು ಮಾಡ್ತಿದ್ಯಾ ತೋರಿಸು. ಹಬ್ಬ ಹಬ್ಬ ಮಾಡಿ ಮಗನೆ. ಓನು ಹೌದಾ? ಯಾರು? ಬೇಡ ಬಾ ಮಗನೆ. ಹೂವ ಊದ್ಗಡ್ಡಿ ಏನು ಬಿಡಲ್ವಲ್ಲೋ ನೀನು. ಬಾ 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 ಎಲ್ಲ ಹಾಳು ಮಾಡ್ಬೇಡ ಬಾ ಮಗನೆ. ಬಾಯ್ಲಿ ಯಾರನ್ನ? ಬಾಯ್ಲಿ ಚಿನ್ನಮ್ಮ. ಅಲ್ಲೇ ಇಟ್ಬಿಡು, ಮೈ ಹತ್ರ ಇಟ್ಬಿಡು ಬೋನ. ಅಲ್ಲೇ ಇಡು. ಇಲ್ಲೋಡಿಲ್ಲ ಯಾರನ್ನ? ಅಲ್ಲೇ ಇಡು ಮಗನೆ. ಏನು ಸುಂದ್ರಿ? ನಡಿ ನಡಿ, ರೆಡಿ ಆಗೋಣ ನಡಿ. ಅಪ್ಪ ಬರ್ತೈತೆ ನಡಿ, ರೆಡಿ ಆಗೋಣ. ಓನ್ ಮಗನೆ. ಗೈಸ್ ಮೇಕಪ್ ಆಯಿತು. ನನ್ನ ಮಗಳಿಗೆ ಊಟ ತಿನ್ನಿಸ್ಬೇಕು. ಕರೆಕ್ಟಾಗಿ ನಾನು ವ್ಲಾಗ್ ಮಾಡ್ಬೇಕಾದ್ರೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವಾಗಲೂ ಮಾತಾಡಬೇಕಾದ್ರೇ ಹಠ ಮಾಡೋದು. ಏನು ಹೇಳು, ಏನು ಬೇಕು? ಏನು ಬೇಕು? ವಾವ್ ಚಿನ್ನಮ್ಮ, ವಾವ್ ಸೂಪರ್ ಸೂಪರ್ ಫ್ರಾಕ್. ಅಬಾಡಿ ಶೂನಾ? ನಿನ್ನ ಬರ್ಡೇ ಡ್ರೆಸ್ ಮಗನೇ ಇದು. ಕ್ಯೂಟ್ ಕ್ಯೂಟ್ ಬಬ್ಲಿ ಬಬ್ಲಿ ಡ್ರೆಸ್. ಆಯ್ತು ಆಯ್ತು ಬಂಗಾರ. ಹೌನಮ್ಮ. ವಾವ್ ಸೋ ಪ್ರೆಟಿ ಚಿನ್ನಮ್ಮ. ವಾವ್ ಸೋ ಕ್ಯೂಟ್. ಅಣ್ಣ ಹಾಯ್ ಮಾಡು ಬಂಗಾರ. ಐ ಲವ್ ಯು. ಬ್ಯಾಗ್ ಹಾಕೋ ಮಗನೆ, ಬ್ಯಾಗ್ ಹಾಕೋ, ಕೈಗೆ ಹಾಕೋ.
ಟೋಪಿ ಅಲ್ಲ ಮಗನೆ ಅದು ಕಂದಮ್ಮ ಮುದ್ದು ಕಂದ ಕೈಗಾಕು ಮಂಗಾರ ಕೈಗಾಕು ಬ್ಯಾಗ್ನ ಹಾಕಳಲ್ವಾ ಹೋಗು ಬಾಯ್ ಬಾಯ್ ಫೈನಲಿ ಮದ್ವೆಗೆ ಬಂದ್ವಿ. ಬನ್ನಾರಘಟ್ಟ ರೋಡಲ್ಲಿ ಒಂದು ರೆಸಾರ್ಟಲ್ಲಿತ್ತು. ಚೆನ್ನಾಗಿತ್ತು ಮದುವೆ ಫಂಕ್ಷನ್ ಊಟ ಎಲ್ಲ. ಇಂಥವೆಲ್ಲ ಹೋಗುತ್ತಲ್ವ ಮಂಗಾರ ಐಸ್ ಕ್ರೀಮ್ ತಿಂತಾರೆ ನೋಡಿ. ಸುಬ್ಬಿ ಸುಬ್ಬಿ ಏನು ಮಾಡ್ತೀಯ ಬೋಬುಗೆ ಏನ್ತ್ಯಾ ಆಮೇಲೆ ಆಯ್ತು ಬಾ ಸಾಕು ಹೊಡೆದಿದ್ದು ಬಾ ಹೊರಟೈತು ಬಾ ಓಡಾಯ್ತು ಬೋಬು ಓಡಾಯ್ತು. ಇಲ್ಲಿ ನಾಯಿ ಇಲ್ಲಿ ಹೋಯ್ತಾ ಹೋಯ್ತಾ ಆಯ್ತು ಬಾ ಸಾಕು ಸಾಕು ಬಾಮ್ಮ ಐ ಅಂದಿಯಾ ಹೋಗು ಬಾ. ಏನಂದಪ್ಪ ಬೋಬೋಗೆ ಏನಂದೆ? ಗೈಸ್ ಇವಳನ್ನ ಫುಲ್ ಬಿಟ್ಬಿಡ್ಬೇಕು ಗೈಸ್, ಎತ್ಕೊಂಡ್ರೆ ಅಳ್ತಾಳೆ. ಫುಲ್ ಹಿಂಗೆ ಓಡಾಡಕ್ಕೆ ಬಿಡ್ಬೇಕು ಇವಳನ್ನ. ಏನೇನೋ ಮಾತಾಡ್ಕೊಂಬರ್ತಾಳೆ ಮೂನು ವಾವ್. ನಿಧಾನ ನಿಧಾನ ನೋಡಿ ಹೆಂಗೆ ಹೆಂಗೆ ಹೋಯ್ಸವಳೆ. ಹುಟ್ಟೋಳನ್ನ ಎತ್ಕೋಬಾರ್ದು ಅಷ್ಟೇ, ಫ್ರೀಯಾಗಿ ಬಿಟ್ಬಿಡ್ಬೇಕು. ಅಪ್ಪ ಊಟ ಮಾಡೋಕ್ಕೆ ಬಿಡಲ್ಲ, ಅಲ್ಲಿ ಫಂಕ್ಷನ್ಗೂ ಸ್ಟೇಜ್ ಹತ್ರ ಹೋಗಕ್ಕೆ ಬಿಡಲ್ಲ. ಎಲ್ಲಂದ್ರೆ ಜನಸಂದಿ ನುಗ್ಬಿಡ್ತಾಳೆ ಬಿಟ್ಟರೆ. ಗೈಸ್ ಮದುವೆ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ. ಓಕೆ ಗೈಸ್, ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.